ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಚ್ಯುತ್ ಮತ್ತು ಭೂಮಿಯ ಕಾಂಟ್ರಾಕ್ಟ್ ಮ್ಯಾರೇಜಿನ ಸತ್ಯ ಮನೆಯವ್ರ ಮುಂದೆ ತೆರೆದುಕೊಳ್ತದೆ. ಹಾಗಾದರೆ ಇಲ್ಲಿ ಸತ್ಯನ ರಿಲೀಸ್ ಆಗ್ತದಾಗೆ ಭೂಮಿ ಅಚ್ಯುತ್ನ ಮದುವೆ ಸತ್ಯವನ್ನು ರಿವೀಲ್ ಮಾಡಿಬಿಟ್ರೆ ಸತ್ಯಣ್ಣನೇ, ಅಥವಾ ಸತ್ಯಣ್ಣನ ಬದಲಾಗಿ ಇವರ ಕಾಂಟ್ರಾಕ್ಟ್ ಮ್ಯಾರೇಜ್ ಸತ್ಯವನ್ನು ಹೇಳಿದ್ಯಾರು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಸತ್ಯಣ್ಣನ ತುಂಬಾ ನಂಬ್ತಾರೆ, ಆದರೆ ಸಾಕ್ಷಿ ಮಾಡಿದ ಪಿತೂರಿಯಿಂದ ಇವತ್ತು ಸತ್ಯಣ್ಣನ ಮೇಲೆ ಅಚ್ಯುತ್ ಅನುಮಾನ ಪಡುವಾಗಾಯಿತು. ಜಸ್ಟ್ ಅನುಮಾನ ಮಾತ್ರ ಅಲ್ಲ, ತನ್ನ ಒಂದು ಅಫಿಷಿಯಲ್ಗೆ ಆಫೀಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಇಲ್ಲಿ ಸಾಕ್ಷಿ ಮತ್ತು ರಾಣಾ ಇನ್ಫಾರ್ಮರ್ ಆಗಿ ಸತ್ಯನ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇದರಿಂದ ತನ್ನ ಕೇಸ್ಗೆ ತೊಂದರೆ ಆಗಿದೆ ಅನ್ನೋ ಒಂದು ಇದರಲ್ಲಿ ಇಲ್ಲಿ ಸತ್ಯನನ್ನು ಅಚ್ಯುತ್ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಸತ್ಯನ ತಾನು ತಪ್ಪು ಮಾಡಿಲ್ಲ, ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲದಾಗೆ ಆಗಿದೆ ಅಂತ ಎಷ್ಟೇ ಹೇಳಿದರೂ ಕೂಡ ಇಲ್ಲಿ ಅಚ್ಯುತ್ ಅದನ್ನು ಕೇಳಿಸ್ಕೊಳ್ಳೋಕ್ಕೂ ರೆಡಿಯಿಲ್ಲ. ಇನ್ನು ಮುಂದೆ ನಂಬೋದು ಕಷ್ಟ ಆಗುತ್ತೆ. ನಾನು ತುಂಬ ಅಂದರೆ ತುಂಬ ನಂಬಿದ್ದೆ, ಬಟ್ ಯಾವುದೇ ನಂಬಿಕೆಗೂ ನೀವು ಅರ್ಹರಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದು ನನ್ನ ರಿಯಾಕ್ಷನ್ ಬೇರೆ ಇರ್ತಿತ್ತು. ನಿಮ್ಮನ್ನ ಸತ್ಯಣ್ಣ ಅಂತ ನನ್ನ ಮನಸ್ಸಲ್ಲಿ ಒಪ್ಕೊಂಡಿರೋದ್ರಿಂದಾಗಿ ನಾನು ಅಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡಲಿಕ್ಕೆ ಆಗ್ತಿಲ್ಲ. ಇವತ್ತು ನನ್ನಪ್ಪ ಅಷ್ಟು ಅವಮಾನ ಅನುಭವಿಸಿದ್ರು ಅಂದರೆ ಅದಕ್ಕೆ ನೀವು ಕಾರಣ ಅಂತ ಹೇಳಿ ಅಚ್ಯುತ್ ಸಿಡಿದೇಳ್ತಾರೆ. ಇಲ್ಲಿ ಭೂಮಿ ಸತ್ಯಣ್ಣನ ಪರವಾಗಿ ಮಾತಾಡ್ತಾಳೆ, ಬಟ್ ಆದರೂ ಅಚ್ಯುತ್ ಸತ್ಯಣ್ಣನ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋಗಿ ಇಡ್ತಾರೆ. ಜೊತೆಗೆ ಅಲ್ಲಿ ಸತ್ಯಣ್ಣನ ಸ್ವಲ್ಪ ಕೂಡ ಮಾತಾಡೋದಿಲ್ಲ. ಅದರ ನಡುವೆ ಭೂಮಿ ಅಲ್ಲಿಗೆ ಬರ್ತಾಳೆ, ಸತ್ಯಣ್ಣನ ರಿಲೀಸ್ ಮಾಡಿ, ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದರೂ ಕೂಡ ಇಷ್ಟ ಆಗ್ತದೆ ಅಂದರೆ ಇದೆಲ್ಲ ಸಾಕ್ಷಿ ಪಿತೂರಿನೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳ್ತಿದ್ದಾಳೆ. ಬಟ್ ಇಲ್ಲಿ ಅಚ್ಯುತ್ಗೆ ಯಾವುದೊಂದು ಕೂಡ ಅರ್ಥ ಆಗ್ತಾನೇ ಇಲ್ಲ. ಜೊತೆಗೆ ಇಲ್ಲಿ ನೀನು ಬೇಕಿದ್ರೆ ನಿಮ್ಮ ಅಣ್ಣನ ಬಿಡಿಸ್ಕೊಂಡು ಹೋಗು, ಲಾಯರ್ನ ಕರ್ಕೊಂಡು ಬಂದು ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಸತ್ಯಣ್ಣನ ಬಗ್ಗೆ ನಿಜವಾಗ್ಲೂ ಅಚ್ಯುತ್ ಮನಸ್ಸಲ್ಲಿ ಇನ್ನೂ ಕೂಡ ಆ ಒಂದು ಪ್ರೀತಿ ಇದ್ದೇ ಇದೆ, ಆ ಒಂದು ನಂಬಿಕೆ ಇದ್ದೇ ಇದೆ. ಹಾಗಾಗಿನೇ ಇಲ್ಲಿ ಅಚ್ಯುತ್ ಸತ್ಯಣ್ಣ ಯಾಕೆ ಈ ರೀತಿ ಮಾಡೋಕ್ಕೆ ಹೋದರೆ, ಸಾಕ್ಷಿ ಟ್ರ್ಯಾಪಿಗೆ ಹೇಗೆ ಬಿದ್ದರೆ ನೀವು ಅಂತ ತನ್ನಲ್ಲೇ ನೊಂದ್ಕೋತಿದ್ದಾರೆ. ಜೊತೆಗೆ ಇನ್ನೂ ಕೂಡ ಅಚ್ಯುತ್ ಆಫೀಸರ್ ಆಗಿ ಸತ್ಯಣ್ಣನ ಅರೆಸ್ಟ್ ಮಾಡಿರ್ಬೋದು, ಬಟ್ ಒಳ್ಳೆ ತಮ್ಮನಾಗಿ ಈಗಲೂ ಕೂಡ ತನ್ನ ಅಣ್ಣನ ಬಗ್ಗೆ ಕಾಳಜಿ ವಹಿಸನೇ ಇಲ್ಲಿ ಭೂಮಿನ ಹೋಗ್ಬಿಟ್ಟು ಲಾಯರ್ನ ಕರ್ಕೊಂಡು ಬಂದು ಬಿಡಿಸ್ಕೊ ಅಂತ ಹೇಳಿದ್ದು. ತದನಂತರ ಇಲ್ಲಿ ಶ್ರವಣ್ ಹತ್ರ ಭೂಮಿ ಬರ್ತಾಳೆ. ಭೂಮಿ ಬಂದಿದ್ದೆ, ಕೈ ಕಾಲು ಹಿಡಿದು ಕೇಳ್ಕೊತಾಳೆ, ದಯವಿಟ್ಟು ನನ್ನ ಅಣ್ಣ ಸತ್ಯನನ್ನು ಬೇಲ್ ಕೊಟ್ಟು ಬಿಡಿಸಿ. ಸಾಹೇಬ್ರ ಹತ್ರ ಹೋಗಿದೆ, ಅವರು ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗು ಅಂತ ಹೇಳಿದರು. ಪ್ಲೀಸ್ ಶ್ರವಣ್ ಸಾಹೇಬ್ರೆ, ಖಂಡಿತವಾಗ್ಲೂ ಸತ್ಯನ ಎಂದೂ ಕೂಡ ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದು ಯಾರ್ದು ಪಿತೂರಿಗಿಂದ ಆಗಿದೆ, ಪ್ಲೀಸ್ ಸತ್ಯನನ್ನು ಬಿಡಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಕಾಲಿಟ್ಕೋತಾರೆ. ಈ ಕಡೆ ಸಂಗೀತ ಅವ್ರು ಕೂಡ ಅವತ್ತು ಬಂದು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅವರಮ್ಮನ ಬಿಡಿಸಿ ಅಂತ ಈಗಲೂ ಮಾಡ್ಕೊತಿದ್ದಾಳೆ. ದಯವಿಟ್ಟು ಬೇಡ ಅನ್ಬೇಡ, ಹೋಗಿ ಬಿಡಿಸು ಅಂತ ಹೇಳಿ ಶ್ರವಣ್ ಹತ್ರ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ. ಸರಿ ಆಯಿತು, ನಾನು ಹೋಗಿ ಸತ್ಯನ ಜೊತೆ ಮಾತಾಡ್ತೀನಿ, ಸತ್ಯನ ಪರ ನ್ಯಾಯ ಇದೆ ಅನ್ನೋದಾದರೆ ಮಾತ್ರ ನಾನು ಅವನನ್ನು ಬಿಡಿಸೋ ಪ್ರಯತ್ನಕ್ಕೆ ಮುಂದಾಗ್ತೇನೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಭೂಮಿ ಲಾಯರ್ ಜೊತೆಗೆ ಸತ್ಯನನ್ನು ನೋಡೋಕೆ ಅಂತ ಅಲ್ಲಿಗೆ ಬಂದಿದ್ದಾಳೆ. ಕೊನೆಗೂ ಇಲ್ಲಿ ಅಚ್ಯುತ ಭೂಮಿಯನ್ನು ನೋಡಿದೆ, ಏನಿದು ಮತ್ಯಾಗಿ ಬಂದಿದೆಯಾ ಅಂದಾಗ ನಾನು ನಮ್ಮ ಸತ್ಯನನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಲಾಯರ್ ಜೊತೆ ಬಂದಿದ್ದೀನಿ ಅಂತಾಳೆ. ಅಲ್ಲಿ ನೋಡಿದ್ರೆ ಶ್ರವಣ್ ಅವರೇ ಲಾಯರ್ ಆಗಿ ಬಂದಿರ್ತಾರೆ. ನಂತರ ನಾನು ಅವ್ರ ಪರವಾಗಿ ಲಾಯರ್ ಆಗಿದ್ದೀನಿ, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿದೆ ಅಂತ ಹೇಳಿದಾಗ ಸರಿ ಆಯಿತು ಹೋಗಿ ಅಂತ ಹೇಳಿ ಶ್ರವಣ್ಣ ಅಜಿತ್ ಆ ಒಂದು ಸೆಲ್ ಒಳಗಡೆ ಕಳಿಸ್ತಾರೆ. ಆಗ ನೋಡು ಸತ್ಯ, ಯಾವುದೇ ವಿಷಯ ಮುಚ್ಚಿಡದೆ ಎಲ್ಲವನ್ನ ಕೂಡ ಹೇಳು, ಏನು ಗೊತ್ತು ನಿಂಗೆ ಸಾಕ್ಷಿ ಬಗ್ಗೆ ಅಂದಾಗ ಮೌನವನ್ನು ವಹಿಸ್ತಾರೆ ಸತ್ಯಣ್ಣ. ಪ್ಲೀಸ್ ಸತ್ಯಣ್ಣ, ಈ ರೀತಿ ಮೌನ ವಹಿಸ್ಬೇಡಿ, ಏನೇನು ಗೊತ್ತೋ ಕೇಳ್ತಿದ್ದಾರಲ್ವ ಶ್ರವಣ್ ಸಾಹೇಬ್ರು, ಎಲ್ಲನೂ ಕೂಡ ಹೇಳ್ಬಿಡಿ ಅಂತ ಅಂದಾಗ ಇಲ್ಲಿ ಸತ್ಯವರು ಹೇಳೋಕೆ ಅಂತ ಮುಂದಾಗ್ತಾರೆ. ನಿನಗೆ ಎಲ್ಲಿ ಸಾಕ್ಷಿ ಪರಿಚಯ ಆದ್ಲು, ನಿನಗೆ ಹೇಗೆ ಯಾವತ್ತು ಆ ಪೆನ್ ಕೊಟ್ಲು ಅಂತ ಹೇಳಿದಾಗ ಒಂದು ಆಕ್ಸಿಡೆಂಟಲ್ಲಿ ಸಾಕ್ಷಿ ನನಗೆ ಪರಿಚಯ ಆದ್ಲು, ಇನ್ನೊಂದು ದಿನ ಕಾಫಿ ಡೇಯಲ್ಲಿ ಅವಳು ನನ್ನನ್ನು ಭೇಟಿ ಮಾಡೋಕ್ಕೆ ಬಂದಿದ್ಲು, ಇದೇ ರೀತಿಯಾಗಿ ಒಂದಷ್ಟು ದಿನಗಳು ಸ್ನೇಹಿತರಾಗೇ ಇದ್ವಿ. ತದನಂತರ ಅದು ನಂಬಿಕೆ ವಿಶ್ವಾಸಕ್ಕೆ ತಿರುಗ್ತು. ನಿಜ ಹೇಳಬೇಕು ಅಂದರೆ ಆ ಒಂದು ನಂಬಿಕೆ ವಿಶ್ವಾಸದಿಂದನೇ ಇಷ್ಟೆಲ್ಲ ಆಗೋಯ್ತು ಅಂತ ಹೇಳ್ತಾರೆ. ಹೌದಾ, ಅದು ಜಸ್ಟ್ ಸ್ನೇಹ ಮಾತ್ರನಾ, ಮತ್ತಿನ್ಯಾವುದೇ ರೀತಿ ಸಂಬಂಧ ಭಾವನೆಗಳು ಇರಲಿಲ್ವಾ ನಿನ್ನಲ್ಲಿ ಅಂತ ಶ್ರವಣ್ ಕೇಳಿದಾಗ ಆ ರೀತಿ ಸ್ನೇಹ ಬಿಟ್ಟು ಬೇರೆ ಏನೂ ಇಲ್ಲ ಅಂದಿದ್ರೆ ಇವತ್ತು ನಾನು ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಇರ್ತಾ ಇರಲಿಲ್ಲ ಖಂಡಿತ.
ಅದಕ್ಕೂ ಮೀರಿದ ಭಾವನೆ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿನೇ ನಾನು ಅವರನ್ನು ಅತಿ ಹೆಚ್ಚಾಗಿ ನಂಬಿ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಸತ್ಯನ ಹೇಳ್ತಾರೆ. ಜೊತೆಗೆ ನಾನು ನನ್ನ ತಂಗಿ ಭೂಮಿಗೆ ಅವತ್ತು ಸುಳ್ಳು ಹೇಳಿಬಿಟ್ಟೆ. ಅವತ್ತು ಅಣ್ಣ ನೀವು ನನ್ನನ್ನೇ ಕರೆದು ವರಮಹಾಲಕ್ಷ್ಮಿ ಹಬ್ಬದ ದಿನ ಭಾಗ್ಯನ ಕೊಡಬೇಕು, ಬಟ್ ನಾನೇ ಕರೀತಾ ಇದ್ದೀನಿ ಬನ್ನಿ ಅಂದಾಗ ನಾನು ಅವಳಿಗೆ ಸುಳ್ಳು ಹೇಳಿ ಆ ಸಾಕ್ಷಿ ಜೊತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಚರಿಸೋಕ್ಕೆ ಅಂತ ಹೋದೆ. ಅವಳ ಜೊತೆ ಸಂಭ್ರಮದಿಂದ ಆಚರಿಸ್ದೆ. ಜೊತೆಗೆ ನಾನು ಯಾವಾಗಲೂ ಅವಳನ್ನು ಇಂಪ್ರೆಸ್ ಮಾಡಬೇಕು ಅಂತ ವಿಭಿನ್ನವಾಗಿ ರೆಡಿ ಆಗ್ತಾ ಇದ್ದೆ. ಹಾಗೆ ಒಂದಿನ ರೆಡಿ ಆದಾಗ ತುಂಬ ಹ್ಯಾಂಡ್ಸಮಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಆ ಒಂದು ಪೆನ್ ನಿಮ್ಮ ಎದೆಗೆ ಹತ್ತಿರವಾಗಿರಬೇಕು, ಹೃದಯಕ್ಕೆ ಹತ್ತಿರವಾಗಬೇಕು ಅಂತ ಹೇಳಿ ಯಾವಾಗಲೂ ಇಲ್ಲಿ ಜುಪಾನ್ವಾಗಿರಬೇಕು ಅಂತ ಅವಳೇ ಹಾಕಿದ್ಲು. ನಿಜವಾಗ್ಲೂ ಅವತ್ತು ನನಗೆ ಗೊತ್ತಿರಲಿಲ್ಲ ಅದು ಹಿಡನ್ ಕ್ಯಾಮ್ರಾ ಇರೋ ಪಿನ್ ಅಂತ ಹೇಳಿ ಸತ್ಯನ ಹೇಳ್ತಾರೆ. ಹೌದಾ, ಇಷ್ಟೆಲ್ಲ ಆಗಿದೆ ನೋಡು ಸತ್ಯ, ಆದರೂ ಕೂಡ ನೀನೊಬ್ಬ ಲಾಯರ್ ಆಗಿ ಇಷ್ಟು ಟ್ರ್ಯಾಪ್ ಆಗಿದ್ದು, ಇಷ್ಟು ಮಟ್ಟಿಗೆ ನಿನಗೆ ಆ ಪೆನ್ನಲ್ಲಿ ಕ್ಯಾಮ್ರಾ ಇದೆ ಅಲ್ಲ ಅಂತ ಹೇಗೆ ನೀನು ಡಿಸೈಡ್ ಮಾಡಿಕೊಂಡೆ, ಯಾಕೆ ನಿಂಗೆ ಅರ್ಥ ಆಗಿಲ್ಲ ಅನ್ನೋದೇ ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಸರಿ ಆಯಿತು ಅಂತ ಹೇಳಿ ಶ್ರವಣ್ ಮತ್ತು ಭೂಮಿ ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ಭೂಮಿ ಅಲ್ಲೇ ಉಳ್ಕೋತಾರೆ. ಈ ಕಡೆ ಅಚ್ಯುತ ಭೂಮಿ ಹತ್ರಕ್ಕೆ ಬಂದಿದ್ದೆ, ಅಲ್ಲಿ ಲಕ್ಷ್ಮಕ್ಕ ಇರ್ತಾರೆ. ಟೀ ಕುಡಿ ಲಕ್ಷ್ಮಕ್ಕ ಅಂದಾಗ ಒಂದು 10 ನಿಮಿಷ ಆಗುತ್ತೆ. ಭೂಮಿ ಮಾಡಿರೋ ಟೀ ಇದೆ ಕೊಡ್ಲಾ ಅಂದಾಗ ಸರಿ ಯಾವುದೋ ಒಂದು ಕುಡಿ ತಲೆನೋವು ಹೋಗಬೇಕು ಅಂದಾಗ ಈ ಕಡೆ ಭೂಮಿ ಚೀಡಿಸ್ತಾರೆ. ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋ ಹೆಂಡತಿ ಕೊಡಬೇಕಾ, ವೀರಣ್ಣನೇ ಮಗಳು ಕೊಡಬೇಕಾ ಅಂತ. ಸುಮ್ಮನೆ ಮಾತಾಡ್ಬಿಡ, ನಡಿ ಮನೆಗೆ ಹೋಗೋಣ ಅಂತ ಜೊತೆ ಹೇಳ್ತಿದ್ರೆ, ಮನೆಗೆ ನಾನು ನಿಮ್ಮ ಜೊತೆ ಬರುವುದಿಲ್ಲ ಅಪ್ಪ ಅಂದಾಗ ಸುಮ್ಮನೆ ಮನೆಗೆ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ, ನಡಿ ಮನೆಗೆ ಅಂತ ಹೇಳಿ ಹಾಕ್ಕೊಂಡು ಎಳ್ಕೊಂಡು ಹೋಗ್ತಾರೆ. ನಂತರ ಹೀಗೆ ಹೋಗ್ಬೇಕಿದ್ರೆ ಹಂಸ್ ಬರುತ್ತೆ. ಏನು ಸಾಹೇಬ್ರೆ ಈ ರೀತಿ ಮಾಡ್ತಿದ್ರ ಅಂದಾಗ, ಇದು ಮಂಡ್ಯ ರೋಡು, ಹಂಸ್ ಬರುತ್ತೆ, ಸ್ವಲ್ಪ ಬಿಗ್ಗಾಗಿ ಇಟ್ಕೋ ಅಂತ ಹೇಳಿ ಅಜಿತ್ ಭೂಮಿಯನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಮನೆಗೆ ಹೋಗ್ತಿದ್ದಾಗೆ ಒಂದು ಬೇಗ ತಿರುವು ಇದೆ. ಬಿಕಾಸ್ ಅಲ್ಲಿಗೆ ಅಂಜನಾ ಎಂಟ್ರಿ ಕೊಡ್ತಿದ್ದಾಳೆ. ಮನೆಯವರು ಎಲ್ಲರೂ ಬರ್ತಾರೆ. ಅಂಜನಾನ ನೋಡಿ ಖುಷಿ ಪಡ್ತಾರೆ. ಅಂಜನಾ ನೀನಿಲ್ಲಿ ಅಂತ ಕೇಳ್ತಿದ್ರೆ, ಅದು ಮಾವಂಗೆ ಅವಮಾನ ಆಯಿತು ಅಂತ ಗೊತ್ತಾಯಿತು, ಹಾಗಾಗಿ ನಾನು ಬಂದ್ಬಿಟ್ಟೆ ಅಂತ ಹೇಳಿ ಅಚ್ಯುತ್ ಭೂಮಿ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋದಿಲ್ಲ, ಯಾಕಂದರೆ ನಿಮ್ಮ ಇಬ್ಬರದು ಪರ್ಫೆಕ್ಟ್ ಜೋಡಿ, ನೀವು ಯಾಕೆ ಅಷ್ಟು ಹತ್ತಿರ ಆಗಿ ಪ್ರೀತಿ ಮಾಡಿದ್ರಿ ಅನ್ನೋದು ನಂಗೆ ಗೊತ್ತಾಯಿತು. ಪ್ರಾಣನೇ ಕೊಡೋಕೆ ಹೋದೋಳು ನೀನು, ಖಂಡಿತ ನಿಮ್ಮದು ಸೂಪರ್ ಜೋಡಿ ಅಂತ ಹೇಳಿ ಇದು ಮಾಡ್ತಾರೆ. ಇಲ್ಲಿ ದೇವ್ಯಾನಿಗೆ ಏನಪ್ಪ ಇದು ನನ್ನ ಮಗಳು ಈ ರೀತಿ ಬದಲಾಗ್ಬಿಟ್ಲ ಅಂತ ಅನಿಸುತ್ತೆ. ಕೊನೆಗೂ ಅಂಜು ರೆಸ್ಟ್ ಮಾಡ್ಬಾ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಂಜು ಕೇಳ್ದೆ ಬಂದ್ಬಿಟ್ಟೆ ನೀನು ಅಂತಾಗ, ಮನೇಲಿ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಹೇಳಲೇ ಇಲ್ವಲ್ಲ ಮಾಮ್ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಅಪ್ಪು ಬಂದಿದೆ. ಏನು ಅಂಜು ಇಷ್ಟೆಲ್ಲ ಬದಲಾಗ್ಬಿಟ್ರೆ ಹೇಗೆ, ಹಾಗೆ ಹೀಗೆ ಅಂತ ಕೇಳ್ತಿದ್ದಾಳೆ. ಇಲ್ಲಿ ಅಂಜು ನಿಜವಾಗ್ಲೂ ಅಜಿತ್ ಮತ್ತು ಭೂಮಿ ವಿಷಯದಲ್ಲಿ ಬದಲಾದ್ಲ? ಖಂಡಿತ ಇಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಇವರಿಬ್ಬರ ವಿಷಯದಲ್ಲಿ ಅಂಜು ಬದಲಾಗಿರ್ಲಿಕ್ಕಿಲ್ಲ. ನಾಟಕ ಮಾಡ್ತಿದ್ದಾಳೆ ಅನ್ಸುತ್ತೆ. ಕೊನೆಗೂ ಇಲ್ಲಿ ಭೂಮಿ ಮತ್ತು ಅಂಜು ಇಬ್ಬರು ಕೂಡ ಸೇರಿಕೊಂಡು ಸತ್ಯನ ಅಜಿತ್ಗೆ ಊಟ ತೊಗೊಂಡು ಹೋಗಿದ್ದಾರೆ. ಬಿಕಾಸ್ ಅಜಿತ್ ಸತ್ಯನ ಅಲ್ಲಿರೋದ್ರಿಂದ ನಾನು ಕೂಡ ಅಲ್ಲೇ ಇರ್ತೀನಿ ರಾತ್ರಿ ಪೂರ ಅಂದಿದ್ದಾರೆ. ಹಾಗಾಗಿ ಇಬ್ಬರು ಕೂಡ ಊಟ ತೊಗೊಂಡು ಹೋಗಿದ್ದೆ. ಈ ಕಡೆ ಅಂಜು ಸತ್ಯನ ಕೊಡೋಕೆ ಹೋದಾಗ ಇಲ್ಲಿ ಅಜಿತ್ ಹತ್ರ ಭೂಮಿ ಬಂದಿದೆ. ಹೀಗೂ ಅಂಜು ವಿಷಯವಾಗಲ್ವ ನಾವು ಡ್ರಾಮಾ ಮಾಡ್ತಿದ್ದು, ಅವಳೇ ಇನ್ನೂ ನಮ್ಮ ಇಬ್ಬರು ಮುಂದೆ ಬರಲ್ಲ ಅಂತ ಹೇಳಿದ್ನಲ್ವ, ಅಂದಮೇಲೆ ನಾವು ಕಾಂಟ್ರಾಕ್ಟ್ ಮ್ಯಾರೇಜ್ ಕ್ಯಾನ್ಸಲ್ ಮಾಡ್ಬೋದಲ್ವ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಅಂಜು ಬಂದು ನಿಂತ್ಕೋತಾಳೆ. ಹಾಗಿದ್ರೆ ಕೊನೆಗೂ ಇವರಿಬ್ಬರ ಸತ್ಯ ರಿವೀಲ್ ಆಗಿದೆ. ಇವರಿಬ್ಬರೇ ಸತ್ಯವನ್ನು ರಿವೀಲ್ ಮಾಡ್ಕೊಂಡಿದ್ದಾರೆ. ಎಲ್ಲದರ ನಡುವೆ ಶ್ರವಣ್ಣ ಮಗಳು ಅನ್ಕೊಂಡು ಬಂದಿರತಕ್ಕಂಥ ಮನಸ್ವಿನಿ ಬೇರೆ ಯಾರೂ ಅಲ್ಲ, ಅಶ್ವಿನಿ ಮತ್ತು ಸಾಕ್ಷಿ ಅಕ್ಕ ತಂಗಿರು ರಾಣ ಮಗಳೇ ಆಗಿದ್ದಾಳೆ ಅಶ್ವಿನಿ. ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.